ಮತ್ತೆ ಮಾಡ್ಕೊಳ್ಳೋದು. ಅಮ್ಮ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತೇಳಿ. ನಾನು ಮನದಾಳದ ಮಾತು ಅಂತ ಒಂದು ಕಾರ್ಯಕ್ರಮ ಮಾಡ್ಲಕತ್ತೀನಿ ರೀ. ಆ ಕಾರ್ಯಕ್ರಮಕ್ಕೆ ಸ್ವಾಗತ ರೀ ಅಮ್ಮ. ಅಮ್ಮ ತಮ್ಮ ಹೆಸರು? ಸುಲೋಚನಾ ಶಿವಯ್ಯಸ್ವಾಮಿ ಮಠಪತಿ ಬಿಬ್ಬಳ್ಳಿ ಅಂತಂದ್ರೆ. ಸ್ವಲ್ಪ ಸಂಕ್ಷಿಪ್ತ ತಮ್ಮ ವಿದ್ಯಾಭ್ಯಾಸ ಕೆಲಸ ಕಾರ್ಯಗಳ ಬಗ್ಗೆ ತಿಳಿಸ್ರಲ್ಲ. ನಾನು SSLCವರೆಗೂ ಕಲ್ತಿದ್ದೇನೆ ರೀ. NCC ಸ್ಟೂಡೆಂಟ್. ಈಗ ಮೊದಲು ನಾನು ಈ ಏರಿಯಾದ ಅಂದರೆ ಸೇಡಂ ತಾಲೂಕದಲ್ಲಿ ಪುರಸಭೆಯ ಒಂದು ಕೌನ್ಸಿಲರ್ ಇದ್ರಿ, ಮಾಜಿ ಕೌನ್ಸಿಲರ್. ಜೊತೆಗೆ ಈಗ ಪ್ರೆಸೆಂಟ್ ಅಂತಂದ್ರೆ ನಾನು ಅಧ್ಯಾತ್ಮದೊಳಗೆ ಮಠ ಮಂದಿರಗಳ ಭಾಳಷ್ಟು ಭಾಗವಹಿಸೋ ಮುಂಚೂಣಿಯಲ್ಲಿರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ರೀ. ಜೊತೆಗೆ ನಾನು ಸದಾಶಿವ ಸ್ವಾಮಿಗಳ ಜೊತೆಗೆ 2 ಸಲ ಪಾದಯಾತ್ರೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೀನಿ. ಅದೇ ಈಗ ಪ್ರೆಸೆಂಟ್ನಲ್ಲಿ ಅಂತಂದರೆ ನಾನು ನಮ್ಮ ಬಿಬ್ಬಳ್ಳಿ ಗ್ರಾಮದಲ್ಲಿ ಶಿವಶರಣೆ ಅಕ್ಕ ಮಹಾದೇವಿ ಅಕ್ಕನ ಬಳಗದ ಅಧ್ಯಕ್ಷರು ಕೂಡ. ತುಂಬ ಸಂತೋಷ ಐತ್ರಿ ಅಮ್ಮ. ತಾವು ಅಕ್ಕನ ಬಳಗ ಅಧ್ಯಕ್ಷರಾಗಿರಿ ಅಂತಂದ್ರೆ ತಮಗೊಂದಿಷ್ಟು ಹಾಡುಗಳು ಬರ್ತಾವೆ ಅಂತ ಕೇಳಿ ನಾನು. ತಮ್ಗೆ ಇಷ್ಟವಾದಂಥ ಒಂದು ಹಾಡನ್ನು ಹಾಡ್ರಲ್ಲ. ಮಾಯದ ಸಂಸಾರ ಇದು ದುಃಖದ ಬಾಜಾರ, ಮಾಯದ ಸಂಸಾರ ಇದು ದುಃಖದ ಬಾಜಾರ, ಸಂಸಾರದ ಸಾರ ತಿಳಿದು ಮಾಡೋ ವಿಚಾರ, ಸಂಸಾರದ ಸಾರ ತಿಳಿದು ಮಾಡೋ ವಿಚಾರ. ಸುಳ್ಳೆ ಸುಳ್ಳೆ ಸಂಸರ್ಗ ಸುಳ್ಳೆ ಮಾಡಿದಿನಿ ಘೋರ, ಸುಳ್ಳೆ ಸುಳ್ಳೆ ಸಂಸರ್ಗ ಸುಳ್ಳೆ ಮಾಡಿದಿನಿ ಘೋರ, ಯಮನರು ಬರ್ತಾರ ಯಮನರು ಬರ್ತಾರ, ಸಂಗಟ ಎಲ್ಲರೂ ಒಯ್ತಾರ, ಮಾಯದ ಸಂಸಾರ ಇದು ದುಃಖದ ಬಾಜಾರ, ಮಾಯದ ಸಂಸಾರ ಇದು ದುಃಖದ ಬಾಜಾರ. ಹೆಂಡರು ಮಕ್ಕಳು ಇವರು ಮಧ್ಯಾಹ್ನ ಗೆಳೆಯರು, ಹೆಂಡರ ಮಕ್ಕಳು ಇವರು ಮಧ್ಯಾಹ್ನ ಗೆಳೆಯರು, ಚಂದಗಿ ಅಳುತ್ತಾರ ಸಂಗಟ ಯಾರೋ ಬರ್ತಾರ, ಚೆನ್ನಾಗಿ ಅಳುತ್ತಾರ ಸಂಗಟ ಯಾರೋ ಬರ್ತಾರ, ಮಾಯದ ಸಂಸಾರ ಇದು ದುಃಖದ ಬಾಜಾರ, ಮಾಯದ ಸಂಸಾರ ಇದು ದುಃಖದ ಬಾಜಾರ. ರೊಕ್ಕ ಗಳಿಸಿದ್ದಿ ಕೋಟಿ ನಿನಗ ಇರೋದಿಲ್ಲ ಲಂಗೋಟಿ, ರೊಕ್ಕ ಗಳಿಸಿದ್ದಿ ಕೋಟಿ ನಿನಗ ಇರೋದಿಲ್ಲ ಲಂಗೋಟಿ, ರೊಕ್ಕ ಗಳಿಸಿದ್ದಿ ಕೋಟಿ ನಿನಗ ಇರೋದಿಲ್ಲ ಲಂಗೋಟಿ, ಮದನಕ ಒಯ್ತಾರ ನಿನಗ ಇಟ್ಟು ಬರ್ತಾರ, ಮಸನಕ್ಕೆ ಒಯ್ತಾರ ನಿನಗ ಇಟ್ಟು ಬರ್ತಾರ, ಮಾಯದ ಸಂಸಾರ ಇದು ದುಃಖದ ಬಾಜಾರ, ಮಾಯದ ಸಂಸಾರ ಇದು ದುಃಖದ ಬಾಜಾರ. ದೇಶದೊಳಗೆ ನಮ್ಮ ವಾಸುಳ್ಳ ಚಿಲುಂಗೆರೆ ಮಠ ಆದ, ದೇಶದೊಳಗೆ ನಮ್ಮ ವಾಸುಳ್ಳ ಚಿಲುಂಗೆರೆ ಮಠ ಆದ, ಪರಿಷದೊಳಗೆ ನಮ್ಮ ವಾಸುಳ್ಳ ಚಿಲುಂಗೆರೆ ಮಠ ಆದ, ಗುರು ಮತೇಶನ ಪಾದವ ಹಿಡಿದಟಿ, ಗುರು ಮತೇಶನ ಪಾದವ ಹಿಡಿದಟಿ, ಮಾಯದ ಸಂಸಾರ ಇದು ದುಃಖದ ಬಾಜಾರ, ಮಾಯದ ಸಂಸಾರ ಇದು ದುಃಖದ ಬಾಜಾರ, ಸಂಸಾರದ ಸಾರ ತಿಳಿದು ಮಾಡೋ ವಿಚಾರ, ಸಂಸಾರದ ಸಾರ ತಿಳಿದು ಮಾಡೋ ವಿಚಾರ. ಅಮ್ಮ ತುಂಬ ಚೆನ್ನಾಗಿತ್ತು ಅಮ್ಮ. ತಮ್ಮ ಫೋನ್ ನಂಬರ್
ಎಂಬ ನನಗೆ ತುಂಬ ಒಂದು ಸಮಯ ಕೊಟ್ಟು ನನಗೆ ಈ ಒಂದು ಹಾಡು ಹಾಡಿದ್ದಕ್ಕಾಗಿ ತುಂಬ ಸಂತೋಷ ಆಯ್ತಮ್ಮ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ತಮಗೂ ಟೀಚರ್, ಯಾಕಂತಂದರೆ ನಾನು ಬಯಸದೆ ಬಂದ ಭಾಗ್ಯ ಅನ್ನೋ ಹಾಗೆ ನೀವು ನಾನು ನಿರೀಕ್ಷಣೆ ಮಾಡಿರಲಿಲ್ಲ. ನಾನು ಸಾವಿತ್ರಿಬಾಯಿ ಫುಲೆ ಅವರ ಒಂದು ಅಭಿಮಾನಿ. ಮೊಟ್ಟ ಮೊದಲಿಗೆ ನನ್ನ ಮಗಳ್ರಿ 6ನೇ ಕ್ಲಾಸ್ ಒಳಗಿದ್ದಾಗ ಸಾವಿತ್ರಿಬಾಯಿ ಫುಲೆ ಪಾತ್ರವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ಅವರಿಗೆ ಗುರುತಿಸ್ಲಿಕ್ಕೆ ಆಗಿರಲಿಲ್ಲ ಕೆಲವರಿಗೆ. ಅಂಥ ಒಂದು ಸಂದರ್ಭದಲ್ಲಿ ನೀವು ಸಾವಿತ್ರಿಬಾಯಿ ಫುಲೆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಬಂದು ನಾನೇ ನಿರೀಕ್ಷೆ ಮಾಡಲಾರ್ದಂಥ ಒಂದು ಸಂದರ್ಭದಲ್ಲಿ ಬಂದು ನನಗೂ ಕೂಡ ಒಂದು ನಾನು ಸಣ್ಣವಳು ದೊಡ್ಡ ಅವಕಾಶ ಕೊಟ್ಟಿರಿ. ತಮಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು.